ನಿಮ್ಮ ಟ್ರಕ್ ರಾಜ್ಯಾದ್ಯಂತ ಸರಕುಗಳನ್ನು ಸಾಗಿಸುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಜಿಎಸ್ಟಿ ಸಂಪೂರ್ಣವಾಗಿ ಪಾವತಿಸಲಾಗಿದೆ. ಇ-ವೇ ಬಿಲ್ ಮಾನ್ಯವಾಗಿದೆ ಮತ್ತು ಚಾಲಕನ ಮೊಬೈಲ್ನಲ್ಲಿ ಬಿಲ್ ಇದೆ. ಆದರೆ ಚಾಲಕ ಬೇರೆ ಮಾರ್ಗ ತೆಗೆದುಕೊಂಡ ಕಾರಣ ಅದನ್ನು ಇ-ವೇ ಬಿಲ್ನಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಟ್ರಕ್ ಅನ್ನು ಬಂಧಿಸಲಾಗುತ್ತಿದೆ. ಮತ್ತೆ ಕಂಪನಿಗೆ ಎಸ್-ಡಿ-ಎಸ್-ಟಿ ಕಡ್ಡಾಯ ಸೆಕ್ಷನ್ 129 ರ ಅಡಿಯಲ್ಲಿ ದಂಡ ವಿಧಿಸಲಾಗುತ್ತದೆ. ಇದು ಆಶ್ಚರ್ಯಪದವೆನಿಸುತ್ತದೆ, ಸರಿಯೇ? ಆದರೆ ಇದು ವ್ಯಸ್ತವಾಗಿದೆ. ಪಶ್ಚಿಮ ಬಂಗಾಳದ ಶೇಖರ್ ಕುಮಾರಿನ ನಿಜವಾದ ಪ್ರಕರಣದಲ್ಲಿ ಇದು ಸಂಭವಿಸಿದೆ. ಹತ್ತಿರದಿಂದ ನೋಡೋಣ. ಸರಕುಗಳನ್ನು ಸಾಗಿಸುತ್ತಿದ್ದ ಟ್ರಕ್ ಅನ್ನು ಪಶ್ಚಿಮ ಬಂಗಾಳದ ಜಿಎಸ್ಟಿ ಅಧಿಕಾರಿಗಳು ತಡೆ ಹಿಡಿದರು. ಚಾಲಕ ತನ್ನ ಮೊಬೈಲ್ ಫೋನ್ನಲ್ಲಿ ಇನ್ವಾಯ್ಸ್ ಅನ್ನು ತೋರಿಸಿದನು, ಆದರೆ ಭೌತಿಕ ಪ್ರತಿಯನ್ನು ಹೊಂದಿರಲಿಲ್ಲ. ಅಲ್ಲದೆ ವಾಹನವು ಇ-ವೇ ಬಿಲ್ನಲ್ಲಿ ಉಲ್ಲೇಖಿಸಲಾದ ಮಾರ್ಗಕ್ಕಿಂತ ಭಿನ್ನವಾದ ಮಾರ್ಗ ತೆಗೆದುಕೊಂಡಿತ್ತು. ಅಧಿಕಾರಿಗಳು ಜಿಎಸ್ಟಿ ಮಾನದಂಡಗಳ ಉಲ್ಲಂಘನೆಯನ್ನು ಆರೋಪಿಸಿದರು ಮತ್ತು ತೆರಿಗೆ ವಂಚನೆ ಚಾಲನೆಯ ಪ್ರಕರಣಗಳಿಗೆ ಸೆಕ್ಷನ್ 129 ರ ಅಡಿಯಲ್ಲಿ ದಂಡವನ್ನು ವಿಧಿಸಿದರು. ಕೋಲ್ಕತ್ತಾ ಹೈಕೋರ್ಟ್ ಈ ವಿಷಯವನ್ನು ಪರಿಶೀಲಿಸಿತು ಮತ್ತು ಒಂದು ಮಹತ್ವ ತೀರ್ಪನ್ನು ನೀಡಿತು. ಚಾಲಕ ಈ ಡಿಜಿಟಲ್ ಇನ್ವಾಯ್ಸ್ ಅನ್ನು ತೋರಿಸುತ್ತಿದ್ದರೆ ಆ ಇನ್ವಾಯ್ಸ್ ಅನ್ನು ಅನುಸರಿಸಿದರೆ ಸಾಕು. ನಿರ್ದಿಷ್ಟವಾಗಿ ಅಗತ್ಯವಿಲ್ಲದಿದ್ದರೆ ಭೌತಿಕ ದಾಖಲೆಗಳು ಕಡ್ಡಾಯವಲ್ಲ. ಎರಡನೆಯದಾಗಿ, ತೆರಿಗೆ ವಂಚನೆಯ ತಪ್ಪು ಮಾರ್ಗ. ಬೇರೆ ಮಾರ್ಗವು ಅನುಮಾನಾಸ್ಪದವಾಗಿ ಕಾಣದ ಹೊರತು ನೀವು ಒಂದು ನಿರ್ದಿಷ್ಟ ಮಾರ್ಗವನ್ನು ಅನುಸರಿಸಬೇಕು ಎಂದು ಹೇಳುವ ಯಾವುದೇ ನಿಯಮವಿಲ್ಲ. ಮೂರನೆಯದಾಗಿ, ತೆರಿಗೆಗಳನ್ನು ಪಾವತಿಸಿದಾಗ ಮತ್ತು ದಾಖಲೆಗಳು ಸಾಗಣೆಗೆ ಹೊಂದಿದ್ದಾಗ ಸರ್ಕಾರವು ನಷ್ಟ ಅನುಭವಿಸುವುದಿಲ್ಲ. ಆದ್ದರಿಂದ ಸರಕುಗಳನ್ನು ಹಿಡಿದಿಟ್ಟುಕೊಳ್ಳುವುದು ಮತ್ತು ದಂಡ ವಿಧಿಸುವುದು ಸಾಮರ್ಥ್ಯವಲ್ಲ. ಅಲ್ಲದೆ ಕೊನೆಯಲ್ಲಿ ಗ್ರಾಹಕರು ಪಾವತಿಸಿದ ದಂಡವನ್ನು ಮರುಪಾವತಿಸಬೇಕಾಗುತ್ತದೆ. ಆದ್ದರಿಂದ ನೀವು ಲಾಜಿಸ್ಟಿಕ್, ಗೋದಾಮ ಮತ್ತು ಸಾರಿಗೆಯಲ್ಲಿದ್ದರೆ ಇದನ್ನು ನೆನಪಿನಲ್ಲಿಡಿ. ನಿಮ್ಮ ಚಾಲಕನ ಹತ್ತಿರ ಒಂದು ಇಲ್ಲದಿದ್ದರೆ ಭಯಪಡಬೇಡಿ. ನಿಮ್ಮ ಭೌತಿಕ ಪ್ರತಿ ಒದಗಿಸುವವರಿಗೆ ನೀವು ಡಿಜಿಟಲ್ನ ಮುಖಾಂತರ ತೋರಿಸಬಹುದು. ಅಲ್ಲದೆ ಮೂಲ ತಿರುವುಗಳು, ಸರಿಯಾದ ಬೇರುಗಳಿಲ್ಲ ಅಥವಾ ಜಿಪಿಎಸ್ ದೋಷಗಳಿಂದ ದಂಡ ಅರ್ಥವಹಿಸುವುದಿಲ್ಲ. ಯಾವುದೇ ತೆರಿಗೆಗಳನ್ನು ತಪ್ಪಿಸದಿದ್ದರೆ ಮತ್ತು ಮೋಸ ಮಾಡುವ ಉದ್ದೇಶವಿಲ್ಲದಿದ್ದರೆ ನೀವು ಕಾನೂನಿನ ಅಡಿಯಲ್ಲಿ ಸುರಕ್ಷಿತರಾಗಿದ್ದೀರಿ. ಇದರಿಂದಾಗಿ ಜನರು ಪರಿಣಾಮ ಬೀರಿದ ಕೆಲವು ನೈಜ ಘಟನೆಗಳನ್ನು ಹಂಚಿಕೊಳ್ಳೋಣ. ತಮಿಳುನಾಡಿನಲ್ಲಿ ಜವಳಿ ಸಾಗಣೆಯನ್ನು ತಡೆಹಿಡಿಯಲಾಯಿತು, ಏಕೆಂದರೆ ಅವರು ಹಾರ್ಡ್ ಕಾಪಿ ಇನ್ವಾಯ್ಸ್ ಅನ್ನು ತಯಾರಿಸಲು ಸಾಧ್ಯವಾಗಲಿಲ್ಲ. ಅವರು ಅದನ್ನು ಡಿಜಿಟಲ್ ರೂಪದಲ್ಲಿ ಪಡೆದುಕೊಂಡು ತೆರಿಗೆಗಳನ್ನು ತೆರವುಗೊಳಿಸಿದರು. ವಿಳಂಬವಾದ ವಿತರಣೆಯನ್ನು ತಪ್ಪಿಸಲು ಅವರು 1.5 ಲಕ್ಷ ಪಾವತಿಸಬೇಕಾಯಿತು. ಪ್ರತಿಭಟನಾ ಅಡೆತಡೆಗಳನ್ನು ಕೋಲ್ಡ್ ಸ್ಟೋರ್ ಸ್ಟಾಕ್ ಕೂಡ ಪರಿಹಾರ ಮಾರ್ಗವನ್ನು ತೆಗೆದುಕೊಂಡಿತು. ಆದರೆ ಜಿಎಸ್ಟಿ ಅಧಿಕಾರಿಗಳು ಆ ಟ್ರಕ್ ಅನ್ನು ಬ್ಲಾಕ್ ಮಾಡಿ 2 ದಿನಗಳವರೆಗೆ ಹಿಡಿದುಕೊಂಡಿದ್ದರು. ಅವರು ಮಾರ್ಗದ ವಿಚಲನವನ್ನು ಉಲ್ಲೇಖಿಸಿ ತೆರಿಗೆ ವ್ಯತ್ಯಾಸವಿದೆ ಎಂದು ಹೇಳಿದರು, ಆದರೆ ಸರಕುಗಳು ಹಾಳಾಗುವಂತಿತ್ತು. ಈ ನೈಜ ಪ್ರಕರಣಗಳ ಜಿಎಸ್ಟಿ ಸಾರಿಗೆ ನಿಯಮಗಳಾದ ಕಟ್ಟುನಿಟ್ಟಾದ ವಾಕ್ಯಗಳನ್ನು ನೈಜ ವ್ಯವಹಾರಗಳ ಮೇಲೆ ಹೇಗೆ ಪರಿಣಾಮ ಬೀಳುತ್ತದೆ ಎಂದು ತೋರಿಸುತ್ತಿದೆ. ಹಾನಿಗೊಳಗಾದ ಸರಕುಗಳಿಂದ ತಪ್ಪಿದ ಗಡುವುಗಳು ಮತ್ತು ದಂಡನ ಪಾವತಿಸಲಾಗಿದೆ. ಈಗ ಸಂಹಿತೆಯ ಕಾಗಲೆಗಳ ದಾಖಲೆಗಳ ಕೊರತೆ ಮತ್ತೆ ಸಣ್ಣ ತಾಂತ್ರಿಕ ದೋಷಗಳು ಸ್ವಯಂ ಚಾಲಿತ ವಂಚನೆ ಅಥವಾ ತೆರಿಗೆ ವಂಚನೆ ಎಂದರ್ಥ ಅಲ್ಲ, ಇದು ತೋರಿಸುತ್ತದೆ. ಇದನ್ನು ನಿಮ್ಮ ಸಾರಿಗೆ ಮಾರಾಟಗಾರರೊಂದಿಗೆ, ದಾಖಲಾತಿಯೊಂದಿಗೆ ಮತ್ತೆ ಜಿಎಸ್ಟಿ ಅನುಸರಿಸುವ ಗುಂಪುಗಳಿಗೆ ಹಂಚಿಕೊಳ್ಳಿ. ಮತ್ತೆ ನಿಮ್ಮ ಸರಬರಾಜು ಸರಪಳಿ ಮತ್ತು ಗೋದಾಮಿಯ ವ್ಯವಸ್ಥೆ ಅವರೊಂದಿಗೆ ಅರಿಸಿ, ಏಕೆಂದರೆ ಮುಂದಿನ ಬಾರಿ ಯಜುಷ್ಟಿಕ ಜಿಎಸ್ಟಿ ಪರಿಶೀಲನೆ ಇದ್ದರೆ ಅದು ಕೇವಲ ತೆಗೆದುಕೊಂಡ ಮಾರ್ಗದ ಬಗ್ಗೆ ಅಲ್ಲ, ಅದು ನಿಮ್ಮನ್ನು ರಕ್ಷಿಸುವ ಕಾನೂನಿನ ಬಗ್ಗೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಧನ್ಯವಾದಗಳು.